ಅಂಥದ್ದೊಂದು ಪ್ರಯೋಗವನ್ನ ಬಿಹಾರ ಇಲೆಕ್ಷನ್ಗೂ ಮೊದಲು ನಮ್ಮ ರಾಹುಲ್ ಗಾಂಧಿ ಅವರು, ತೇಜಸ್ವಿ ಯಾದವ್ ಅವರು ಹಾಗೆ ಮಿಸಾ ಭಾರತಿ ಅವರು ಮಾಡಿದ್ರು ಅಂದ್ರೆ ನೀವು ನಂಬ್ತೀರಾ? ಈ ಮೋದಿಜಿಯವರು ಎಂತ ಸುಳ್ಳುಗಾರ ಅನ್ನೋದು ಅರ್ಥ ಆಗ್ಬಿಟ್ಟಿದೆಯಂತೆ. ಬರ್ತದೆ ನಗು ಬರ್ತದೆ, ಮನುಷ್ಯನ ನವರಂಧ್ರಗಳಲ್ಲೂ ನುಗ್ಗಿ ನುಗ್ಗಿ ನಗು ಬರ್ತದೆ. ಮೋದಿಯವರ ವಿರುದ್ಧ ಯಾರಾದ್ರೂ ಮಾತಾಡಿದಾಗ ರಾಹುಲ್ ಗಾಂಧಿ ಅವರ ಪಂಚೇಂದ್ರಿಯಗಳು ಪಂಚೆ ಕಟ್ಕೊಂಡು ನಿಂತು ಬಿಡ್ತವೆ. ಅರ್ನಾಬ್ ಗೋಸ್ವಾಮಿ ಇಂಟರ್ವ್ಯೂದಲ್ಲಂತೂ 10 ನಿಮಿಷದಲ್ಲಿ ನಿಮಗೆ 20 ಕಡೆ ಬೆವರು ಬಂದಿತ್ತು. ಈ ಕಳ್ಳ ಬೆಕ್ಕಿಗೆ ಖಜಾನೆಯನ್ನ ನೋಡ್ಕೋಂತ ಈ ಜವಾಬ್ದಾರಿಯನ್ನ ಕೊಟ್ಟ ಹಾಗಾಗಿತ್ತು ತೇಜಸ್ವಿ ಅವರ ಮಾತು. ಯುವ ಜನತೆ ಮುಗ್ದಿರ್ಬೋದು, ಆದ್ರೆ ಪೆದ್ದರಲ್ಲ, ಚೊದ್ದರಲ್ಲ. ಇದು ರಾಜಕೀಯ ಪಾರ್ಟಿಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ಲಾಲು ಪ್ರಸಾದ್ ಯಾದವ್ ಮನೆಯಲ್ಲೇ ಈಗ ಮನೆಯೊಂದು 3 ಬಾಗಿಲು ಆಗಿದೆಯಂತೆ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ನಿಮ್ಗೆ ಈ ಕ್ಯಾಂಡಿಡ್ ಫೋಟೋಗ್ರಫಿ ಬಗ್ಗೆ, ಕ್ಯಾಂಡಿಡ್ ವಿಡಿಯೋಗ್ರಫಿ ಬಗ್ಗೆ ಒಂದು ಐಡಿಯಾ ಇದೆಯಾ? ಈಗ ಮದುವೆಗಳಲ್ಲಿ ನೀವು ಫೋಟೋಗ್ರಾಫರ್ನ ಕರೆಸಿದ್ರೆ ಅವ್ರದ್ದೊಂದು ಪ್ಯಾಕೇಜ್ ಅಲ್ಲೇ ಇರುತ್ತೆ. ಟ್ರೆಡಿಷನಲ್ ಫೋಟೋಗ್ರಫಿ, ವಿಡಿಯೋಗ್ರಫಿ ಜೊತೆಗೆ ಕ್ಯಾಂಡಿಡ್ ಅಂತ. ಕ್ಯಾಂಡಿಡ್ ಅಂದ್ರೆ ಈಗ ಫೋಟೋ ಫ್ರೇಮ್ ಒಳಗೆ, ವಿಡಿಯೋ ಫ್ರೇಮ್ ಒಳಗೆ ಯಾರೆಲ್ಲ ಬರ್ತಾರಲ್ಲ ಅವರಿಗೆ ಅರಿವಿಲ್ಲದೆ ಅವರು ಫ್ರೇಮ್ ಅಲ್ಲಿ ಇರ್ತಾರೆ. ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಅಚಾನಕ್ ಆಗಿ ತೆಗೆದ ಫೋಟೋಗಳು, ವಿಡಿಯೋಗಳು ತುಂಬಾ ಚೆನ್ನಾಗಿ ಬರ್ತವೆ. ಅದೇ ರೀತಿಯಲ್ಲಿ ನಿಮ್ಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂದ್ರೆ ಈ ಟೂರ್ಗಳಿಗೆ, ಟ್ರಿಪ್ಗಳಿಗೆ ಹೋದಾಗ ಫ್ರೆಂಡ್ಸ್ ಒಂದು ಗ್ಯಾಂಗ್ ಇರುತ್ತಲ್ಲ, ಅದ್ರಲ್ಲಿ ಒಬ್ನಿಗೆ ಭಯಂಕರ ಫೋಟೋ ಹುಚ್ಚಿರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬೇಕಾಗಿರುತ್ತೆ. ಹಾಗಾಗಿ ಮಚ್ಚ, ನಾನು ಆ ಕಡೆಯಿಂದ ಈ ಕಡೆ ತಿರುಗ್ತಾ ಇರುವಾಗ ಒಂದು ಫೋಟೋ ತೆಗಿ, ಕ್ಯಾಂಡಿಡ್ ತರ ಇರಬೇಕು ಅಂತ ಸ್ಕ್ರಿಪ್ಟೆಡ್ ಕ್ಯಾಂಡಿಡ್ ಫೋಟೋಸ್ ಗಳನ್ನ ತೆಗೆದುಕೊಳ್ಳುವ ತೀಟೆ ಅಂತಾರಲ್ಲ, ಅದು ಸಾಕಷ್ಟು ಜನರಿಗೆ ಇದೆ. ಅಂಥದ್ದೊಂದು ಪ್ರಯೋಗವನ್ನ ಬಿಹಾರ ಇಲೆಕ್ಷನ್ಗೂ ಮೊದಲು ನಮ್ಮ ರಾಹುಲ್ ಗಾಂಧಿ ಅವರು, ತೇಜಸ್ವಿ ಯಾದವ್ ಅವರು ಹಾಗೆ ಮಿಸಾ ಭಾರತಿ ಅವರು ಮಾಡಿದ್ರು ಅಂದ್ರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. ಇದು ಫೋಟೋಗ್ರಫಿ ವಿಚಾರಕ್ಕೆ ಹೇಳ್ತಾ ಇಲ್ಲ, ವಿಡಿಯೋಗ್ರಫಿ ಬಗ್ಗೆ. ಅಂದ್ರೆ ಈಗ ಪಾಪ ಅವ್ರ ಪಾಡಿಗೆ ಅವ್ರು ಊಟ ಮಾಡ್ತಾ ಇದ್ರು, ಏನೋ ಮಾತಾಡ್ತಾ ಇದ್ರು, ಅದನ್ನ ಯಾರು ಅಚಾನಕ್ ಆಗಿ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ತರದಲ್ಲಿ ಒಂದು ವಿಡಿಯೋವನ್ನ ಹಾಕಲಾಗಿತ್ತು. ಆ ವಿಡಿಯೋ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡ್ಬೇಕು. 3 ಜನ ಕೂತಿದ್ದಾರೆ, ಪ್ಲೇಟ್ ತುಂಬಾ ಊಟ ಇದೆ, ಗ್ಲಾಸ್ ಒಳಗೆ ಕರಿ ಬಣ್ಣದ ಯಾವ್ದೋ ಕಷಾಯ ಇದೆ. ಯಾವ ಕಷಾಯ ಅಂತ ನನ್ನ ದೇವರಣೆ ಗೊತ್ತಾಗಿಲ್ಲ. ಆ ಕಷಾಯದಲ್ಲಿ ನೊರೆ ಇರ್ಲಿಲ್ಲ, ಹಾಗಾಗಿ ನಾರ್ಮಲ್ ಕಷಾಯನೇ ಇರಬಹುದು. ಅವರು ಬಿಹಾರದ ಇಲೆಕ್ಷನ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಆ ಮಾತುಗಳನ್ನ ಕೇಳ್ತಾ ಇದ್ರೆ, ಈಗ ಫಲಿತಾಂಶ ಬಂದ ಮೇಲೆ ಆ ಮಾತುಕತೆಯನ್ನ ಆಲಿಸ್ತಾ ಇದ್ರೆ ಬರ್ತದೆ ನಗು ಬರ್ತದೆ, ಮನುಷ್ಯನ ನವರಂಧ್ರಗಳಲ್ಲೂ ನುಗ್ಗಿ ನುಗ್ಗಿ ನಗು ಬರ್ತದೆ. ಫಸ್ಟ್ ರಾಹುಲ್ ಗಾಂಧಿ ಅವರು ಕೇಳ್ತಾರೆ, ಅಂದ್ರೆ ಯಾವ ತರ ಸ್ಕ್ರಿಪ್ಟೆಡ್ ಅಂದ್ರೆ ಎಲ್ಲರೂ ಕೂಡ ಊಟಕ್ಕೆ ಕೂತಾಗೂ ಒಂದು ಮೈಕ್ ಅನ್ನ ಹಾಕಿದ್ರು. ಹಾಗೆ ಎಲ್ಲಾ ಮಾತುಗಳು ಕೂಡ ಬಿಹಾರ ಹಾಗೂ ಮೋದಿ ಜೊತೆಗೆ ಈ ಯುವ ಸಮುದಾಯ, ಬಡತನ, ಈ ಬಗ್ಗೆನೆ ಅವರ ಮಾತುಕತೆ ಸಾಗಿತ್ತು. ಶುರುವಲ್ಲಿ ರಾಹುಲ್ ಗಾಂಧಿ ಅವರು ಕೇಳ್ತಾರೆ ತೇಜಸ್ವಿ ಯಾದವ್ ಹತ್ರ, ಏನನ್ಸುತ್ತೆ ಬಿಹಾರ ಇಲೆಕ್ಷನ್ ನೋಡ್ತಾ ಇದ್ರೆ ಅನ್ಕೊಂಡು ತುತ್ತನ ಬಾಯಿ ಹಾಕ್ತಾರ. ಆಗ ತೇಜಸ್ವಿ ಯಾದವ್ ಅವರ ಆತ್ಮವಿಶ್ವಾಸ ನೋಡ್ಬೇಕಿತ್ತು. ನಾವು ಜಸ್ಟ್ ಸಕ್ಕರೆನ ನಿರೀಕ್ಷೆ ಮಾಡ್ತಾ ಇದೀವಿ, ಆದ್ರೆ ಬಿಹಾರದ ಜನ ನಮಗೆ ಸಕ್ಕರೆ ಜೊತೆಗೆ ಹಾಲನ್ನು ಸೇರಿಸಿ ಕೊಡ್ತಾರೆ, ಹಾಲು ಸಕ್ಕರೆ ಸಿಗೋದು ಪಕ್ಕ ಅನ್ನುವ ಆತ್ಮವಿಶ್ವಾಸದಲ್ಲಿ ಮಾತಾಡ್ತಾರೆ. बिहार के चुनाव में आपको क्या लग रहा है? शुरू से मैं कहता रहा हूँ चौंकाने वाला रिजल्ट आएगा. लोग काम देखना चाहते हैं. पिछली बार आए थे तो 3-4 जगह गए थे जहाँ शुगर मिल था. मिल के बारे में बात की, ना इधर चीनी की बात की, कुछ नहीं. ಅಷ್ಟೇ ಹೇಳ್ಬಿಟ್ರೆ ನೀ ಮೋದಿಗೆ ಬೈದಂಗ ಆಗುತ್ತಾ? ಖಂಡಿತ ಇಲ್ಲ. ಹಾಗಾಗಿ ಅದಾದ್ಮೇಲೆ ಇನ್ನೊಂದು ಮಾತನ್ನ ಕಂಟಿನ್ಯೂ ಮಾಡ್ತಾರೆ. ಈಗಾಗಲೇ ಭಾರತಾದ್ಯಂತ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ಕೊಂಡ್ ಬರ್ತಾ ಇದಾರಂತೆ. ಅವರಂತ ಸುಳ್ಳು ಕೊರೆ ಯಾರು ಇಲ್ಲವಂತೆ. ಬಿಹಾರದ ಜನರಿಗೆ, ವಿಶೇಷವಾಗಿ ಅಲ್ಲಿಯ ಶ್ರಮಿಕ ವರ್ಗಕ್ಕೆ, ಯುವ ಜನಾಂಗಕ್ಕೆ, ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಈ ಮೋದಿಜಿಯವರು ಎಂತ ಸುಳ್ಳುಗಾರ ಅನ್ನೋದು ಅರ್ಥ ಆಗ್ಬಿಟ್ಟಿದೆಯಂತೆ. ಅಂದ್ರೆ ಸುಳ್ಳುಗಾರಂಗೆ ಯಾರಾದ್ರೂ ವೋಟ್ ಹಾಕಿ ಅವರಿಗೆ ಅಧಿಕಾರ ಕೊಡ್ತಾರೇನ್ರಿ? ಸಾಧ್ಯವೇ ಇಲ್ಲ ಅನ್ನೋ ಅರ್ಥದಲ್ಲಿ ತೇಜಸ್ವಿ ಯಾದವ್ ಅವರು ಮಾತಾಡಿದ್ರು. पीपल समझ चुके हैं कि मोदी जी झूठ बहुत बोलते हैं. तो पीपल समझ चुके हैं कि मोदी जी झूठ बहुत बोलते हैं. ಮೋದಿ ಅವರ ವಿರುದ್ಧ ತೇಜಸ್ವಿ ಯಾದವ್ ಅವರು ಮಾತಾಡಿದಾಗ ರಾಹುಲ್ ಗಾಂಧಿ ಅವರ ನಾಲಿಗೆ ನಿರುದ್ಯೋಗ ಸಮಸ್ಯೆಯಿಂದ ಸೈಡಿಗೆ ಕೂರುತ್ತ? ಖಂಡಿತ ಇಲ್ಲ. ಮೋದಿ ಅವರ ವಿರುದ್ಧ ಯಾರಾದ್ರೂ ಮಾತಾಡಿದಾಗ ರಾಹುಲ್ ಗಾಂಧಿ ಅವರ ಪಂಚೇಂದ್ರಿಯಗಳು ಪಂಚೆ ಕಟ್ಕೊಂಡು ನಿಂತು ಬಿಡ್ತವೆ, ನಾನು ಮಾತಾಡಬೇಕಲ್ಲ ಅಂತ.
ಆಗ ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಮೋದಿ ಅವರು ಸುಳ್ಳು ಹೇಳದಿದೆಯಲ್ಲ ಅದು ಹಿಂಗೆ ನಾರ್ಮಲ್ ಆಗಿ ಸುಳ್ಳು ಹೇಳೋದಲ್ಲ, ಅದು ನ್ಯಾಚುರಲ್ ಆಗಿ ಅವರಿಗೆ ಒಲಿದು ಬಂದಿರೋ ಕಲೆ ಅಂತ ಹೇಳ್ತಾರೆ. ಅಂದ್ರೆ ಈ ತೇಜಸ್ವಿ ಯಾದವ್ ಅವರ ಮಾತಿಗೆ ನಮ್ದೊಂದು ಅನುಮೋದನೆ ಇರಲಿ, ಹಾಗೆ ಮೋದಿಗೊಂದು ಬೈದಂಗಾಗ್ಲಿ ಅಂತ ಅವತ್ತಿನ ಒಂದು ಏನ್ ಹೇಳ್ತಾರೆ ಹರಕೆ ಇರುತ್ತಲ್ಲ, ಅಂದ್ರೆ ಮೋದಿಗೆ ಬೈಯುವಂತ ಹರಕೆ ಅದನ್ನ ಕಂಪ್ಲೀಟ್ ಮಾಡ್ಕೋತಾರೆ. नॉन स्टॉप झूठ बोलते हैं, नेचुरली, बिल्कुल बिना झिझक के, कंफर्टेबली नॉन स्टॉप झूठ बोलते हैं, नेचुरली, बिल्कुल बिना झिझक के, कंफर्टेबली. ಅಯ್ಯ, ಪಕ್ಕದಲ್ಲಿರೋ ಇಬ್ರು ಗಂಡಸರೇ ಅಷ್ಟೊಂದು ಮಾತಾಡ್ತಾ ಇದ್ರೆ ಇನ್ನು ಮೂಲೆಯಲ್ಲಿ ಕೂತಿರೋ ನಾನೊಬ್ಬ ಹೆಂಗಸು ಮಾತಾಡಿದ್ರೆ ತಪ್ಪಾಗುತ್ತಲ್ಲ ಅಂತ ಮಿಸಾ ಭಾರತಿ ಅವರು ಆಕ್ಟಿವ್ ಆಗ್ತಾರೆ. ಅಲ್ಲ, ಮೋದಿ ಅವರು ಬಾಯಿ ತೆಗೆದ್ರೆ ದೇವ್ರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರಲ್ಲ ಅಂತ ಅವ್ರೊಂಥರ ಒಂದು ದುಃಖದ ಮಾತನ್ನ ಹೊರಗಡೆ ಹಾಕ್ತಾರೆ. ಅಂದ್ರೆ ಈ ಬಿಹಾರದ ಜನರ ಕೆಲಸವನ್ನ ದೇವರ ಕೆಲಸಕ್ಕೆ ಹೋಲಿಸಿ ನಮ್ಮ ನರೇಂದ್ರ ಮೋದಿ ಅವರು ಪ್ರಚಾರ ಮಾಡ್ತಿದ್ದಾರಲ್ಲ ಅಂತ. ಆಗ ರಾಹುಲ್ ಗಾಂಧಿ ಅವರು ಏನಾದ್ರೂ ಕೌಂಟ್ರ್ ಕೊಡ್ಲೇಬೇಕಲ್ಲ, ಹಾಗಾಗಿ ಅವ್ರು ಹೇಳ್ತಾರೆ ದೇವ್ರ ಕೆಲಸ ಅಂತ ಹೇಳ್ತಿರೋದು ಅವರು ನರ್ವಸ್ ಆಗಿದ್ದಾರೆ ಅಂತ ತೋರಿಸ್ತಾ ಇದೆ ಅಂತ. और बिना सोचे समझे बोलते हैं, कुछ भी बोल सकते हैं. ये जो कह रहे हैं कि मैं भगवान का काम करता हूँ, ये नर्वसनेस है. और बिना सोचे समझे बोलते हैं, कुछ भी बोल सकते हैं. ये जो कह रहे हैं कि मैं भगवान का काम करता हूँ, ये नर्वसनेस है. ಅದನ್ನ ಕೇಳಿದ್ಮೇಲೆ ಮೀಸಾ ಅವರು ಸುಮ್ನೆ ಇರ್ತಾರ? ಅಲ್ಲ, ಮೋದಿ ಅವರು ನಿತೀಶ್ ಕುಮಾರ್ ಅವರು ಈ ಬಿಹಾರವನ್ನ ಗೆದ್ರೆ ಏನ್ ಮಾಡ್ತೀವಂತ ಹೇಳೇ ಇಲ್ವಲ್ಲ, ಇದನ್ನೆಲ್ಲ ಜನ ನಂಬುತ್ತಾರ ಅನ್ನೋ ತರದಲ್ಲಿ ಮಾತಾಡ್ತಾರೆ. ಆದ್ರೆ ಅವ್ರದ್ದೇ ಈಗ ಕಂಪ್ಲೇಂಟು, ನೀವು ಇಲೆಕ್ಷನ್ ಇನ್ನು ಶುರುವಾಗಕ್ಕಿಂತ 4 ದಿವಸ ಮುಂಚೆನೆ 10,000 ಅಂತ ಲಕ್ಷಾಂತರ ಮಹಿಳೆಯರ ಅಕೌಂಟಿಗೆ ಹಾಕಿದಿರಲ್ಲ, ಇದು ನ್ಯಾಯನ ಅಂತ ಈಗ ಕೇಳ್ತಿದ್ದಾರೆ. ಆಗ ಹೇಳಿದ್ರು ಇವ್ರು ಏನ್ ಮಾಡ್ತಾರೆ, ಬಿಹಾರವನ್ನ ಯಾವ ತರ ತಗೊಂಡೋಗ್ತಾರೆ, ಏನು ಆಶ್ವಾಸನೆ ಕೊಟ್ಟಿಲ್ಲ, ಏನು ವಾದವನ್ನೇ ಮಾಡಿಲ್ಲ. ಆದ್ರೆ ಈಗ ಹೇಳ್ತಾರೆ ಸೋತ ಮೇಲೆ ಅವರು ವೋಟ್ ಖರೀದಿ ಮಾಡ್ಬಿಟ್ರು ಅಂತ. इस बार तो मतलब बिहार आकर के वो मतलब कुछ भी नहीं कह रहे, मतलब आखिर आप तीसरी बार मौका मांग रहे, तो आप अपना तीसरी बार के लिए आप विजन भी नहीं बता रहे कि आखिर आप क्या करना चाह रहे, वो वादे भी नहीं रिपीट कर रहे जो उन्होंने 14 और 19 में किया था. ಇನ್ನು ಮೋದಿಯನ್ನ ನೀವು ಬೈತಿದ್ದೀರಾ, ಆ ಬೈಯೋದನ್ನ ಕಂಟಿನ್ಯೂ ಮಾಡ್ಬೇಕು, ಇನ್ನಷ್ಟು ಪಾಯಿಂಟ್ಸ್ ಗಳು ಬೇಕು ಅಂದ್ರೆ ನೀವು ಮೀಡಿಯಾಗಳನ್ನ ತಗೊಳ್ಳೇಬೇಕಾಗತ್ತೆ. ಅರೆ, ಮೀಡಿಯಾಗಳೆಲ್ಲ ಮೋದಿ ಹೇಳ್ದಂಗೆ ಕೇಳ್ತಾವೆ. ಗೋಧಿ ಮೀಡಿಯಾ, ಈ ಮೀಡಿಯಾಗಳಿಗೆ ಈ ಹಣದ ಥೈಲಿ ಅಂತ ಕರೀತಾರಲ್ಲ, ಅದು ತಿಂಗಳ ಮೋದಿ ಕಡೆಯಿಂದ ಬರುತ್ತಂತೆ. ಈ ತರದ್ದೆಲ್ಲ ವಾದಗಳಿದೆ. ಇದನ್ನ ನಂಬುವ ಗುಲಾಮರು ಕೂಡ ಸಿಗ್ತಾರೆ. ಸೊ ಹಾಗಾಗಿ ಈ ತೇಜಸ್ವಿ ಯಾದವ್ ಅವರು ಮೀಡಿಯಾಗಳ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾರೆ. ಆಗ ರಾಹುಲ್ ಗಾಂಧಿ ಅವರು ಸುಮ್ನೆ ಇರ್ತಾರ? ಖಂಡಿತ ಇಲ್ಲ. ಆಗ ಅವರೊಂದು ಧ್ವನಿಯನ್ನ ಕೂಡಿಸ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ, ಮೀಡಿಯಾಗಳು ಮೋದಿಯ ಕಂಟ್ರೋಲ್ ಅಲ್ಲಿ ಇದಾವೆ ಅಂತ. ಅಯ್ಯೋ, प्रधानमंत्री 2 बार हो चुके, 10 साल, एंड ही डजंट इवन नो कि जिला का कैपिटल नहीं होता है. अगर ये मैं या आप कह देते 24 घंटा चलता है मीडिया पे पूरा, इसमें मीडिया के लोगों ने भी कमाल किया. टोटली. बाद में ये मीडिया वाले आके बोलते नहीं, उनका कहने का मतलब कैपिटल नहीं, हेडक्वार्टर था. एकदम थोड़ा सा दीजिए. So how they support, how they defend. ರಾಹುಲ್ ಗಾಂಧಿ ಅವರೇ, ಮೋದಿ ಅವರು ಇಂದಿರಾ ಗಾಂಧಿ ಅಲ್ಲ. ಮೀಡಿಯಾವನ್ನ ಯಾವತ್ತೂ ಕೂಡ ಕಂಟ್ರೋಲಿಗೆ ಅವರು ತಗೊಂಡಿಲ್ಲ. ಮೋದಿ ಅವರಿಗೆ ಕೇಳಲಾದಂತಹ ಪ್ರಶ್ನೆಗಳನ್ನ ಅವರು ಗುಜರಾತ್ ಸಿಎಂ ಆದಾಗಿನಿಂದ ಕೂಡ ಇಲ್ಲಿ ತನಕ ನೋಡ್ಕೊಂಡ್ ಬರ್ತಾ ಇದ್ದೀವಿ. ನಿಮ್ಮ ಇಂಟರ್ವ್ಯೂಗಳನ್ನ ಕೂಡ ನೋಡಿದ್ದೀವಿ. ಆ ಅರ್ನಾಬ್ ಗೋಸ್ವಾಮಿ ಇಂಟರ್ವ್ಯೂದಲ್ಲಂತೂ 10 ನಿಮಿಷದಲ್ಲಿ ನಿಮಗೆ 20 ಕಡೆ ಬೆವರು ಬಂದಿತ್ತು. ಸೊ ನಿಮಗೆ ಗಟ್ಟಿಯಾದ ಪ್ರಶ್ನೆಯನ್ನ ಕೇಳಿದ್ರೆ ಅದು ಬಿಜೆಪಿ ಮೀಡಿಯಾ ಅನಿಸಿಕೊಳ್ಳುತ್ತೆ. ಯಾರಾದ್ರೂ ರಿಪೋರ್ಟರ್ ನಿಮಗೆ ಉತ್ತರ ಕೊಡಲಾಗದಂತಹ ಒಂದು ಟಾಂಗನ್ನ ಹಾಕಿದ್ರೆ ಅವರು ಬಿಜೆಪಿ ಕಾರ್ಯಕರ್ತ ಅಂತ ಫೀಲ್ ಆಗುತ್ತೆ. ಆದ್ರೆ ಮೋದಿಯ ಒಳ್ಳೆತನವನ್ನ ಒಳ್ಳೆಯದಾಗಿ ತೋರಿಸಿದಾಗ, ಮೋದಿಯ ವಿಫಲತೆಯನ್ನ, ಅವರ ವೈಫಲ್ಯವನ್ನ ಇದೇ ತರ ಆಗಿದೆ, ಮೋದಿ ಸೋತಿದ್ದಾರೆ ಅಂತ ತೋರಿಸಿದಾಗ ಕೂಡ ನಿಮಗೆ ಎಲ್ಲಾ ಮೀಡಿಯಾಗಳು ಕೂಡ ಗೋಧಿ ಮೀಡಿಯಾ ತರ ಕಾಣುತ್ತೆ. ಇದು ಮೀಡಿಯಾಗಳ ಸಮಸ್ಯೆ ಅಲ್ಲ, ಮೋದಿಯ ಸಮಸ್ಯೆ ಅಲ್ಲ. ಸಮಸ್ಯೆ ಇರದೆಯಲ್ಲಿ ಆತ್ಮಾವಲೋಕನ ಮಾಡ್ಕೊಂಡ್ರೆ ನಿಮಗೆ ಅರ್ಥ ಆಗಬಹುದು. ಈ ಸಲ ಬಿಹಾರವನ್ನ ಈ ಮಹಾಗಠಬಂಧನ ಸೋಲೋದಕ್ಕೆ ಏನು ಪ್ರಮುಖ ಕಾರಣ ಅನ್ನೋದಕ್ಕೆ ಚರ್ಚೆ ಬಂದಾಗ ರಾಜಕೀಯ ಪರಿಣಿತರು ಹಾಗೆ ಬಿಹಾರವನ್ನ ತುಂಬಾ ವರ್ಷಗಳಿಂದ ನೋಡಿಕೊಂಡು ಬಂದವರು ಹೇಳುವುದೇನಂದ್ರೆ, ಅಲ್ಲಿ ಗೂಂಡಾ ರಾಜ್ಯ ಇತ್ತು, ತುಂಬಾ ಕೆಟ್ಟದಾದ ಸಿಚುವೇಶನ್ ಇತ್ತು. ಈ ಪಾಕಿಸ್ತಾನದ ವಿಚಾರಕ್ಕೆ ಒಂದು ಜೋಕ್ ಅನ್ನ ಹೇಳ್ತಾರೆ. ಏನಂದ್ರೆ, ಈಗ ಮನೆಯಲ್ಲಿ ಮಹಿಳೆಯರು ಅಡಿಗೆ ಮಾಡ್ತಾರಲ್ಲ, ಅವ್ರ ಮನೆಯಲ್ಲಿ ಈಗ 10-20 ಮಕ್ಳಿರ್ತಾರೆ. ಅಂದ್ರೆ ಅಲ್ಲಿ ರಾತ್ರಿ ಊಟ ತುಂಬಾ ಲೇಟ್ ಆಗಿ ಆಗುತ್ತಂತೆ. ಯಾಕೆಂದ್ರೆ ಎಲ್ಲರೂ ಮನೆಗೆ ಬಂದ ಮೇಲೆಯೇ ಅಲ್ಲಿ ಅನ್ನ ಬೇಯಿಸಕ್ಕೆ ಇಡ್ತಾರಂತೆ. ಅಂದ್ರೆ
ಮನೆಯಿಂದ ಹೊರಗೆ ಹೋಗೋದ್ ಗ್ಯಾರಂಟಿ ಇದೆ, ಹೊರಗಡೆ ಹೋದವರು ಒಳಗಡೆ ಬರೋದು ಗ್ಯಾರಂಟಿ ಇಲ್ಲ. ಈ ತರದ ಒಂದು ಸಿಚುವೇಶನ್ ಅನ್ನ ನಮ್ಮದೇ ನಮ್ಮದೇ ಬಿಹಾರದಲ್ಲಿ ನೋಡಲಾಗಿತ್ತು ಲಾಲೂ ಪ್ರಸಾದ್ ಯಾದವ್ ಕಾಲದಲ್ಲಿ. ಅವ್ರು ಹೇಳ್ತಾರೆ, ಈಗ ನಾವು ಈ ಕಾನೂನು ಸುವ್ಯವಸ್ಥೆ ಅಥವಾ ಆರಕ್ಷಕರನ್ನ ಸಮರ್ಥವಾಗಿ ಮಾಡಿದ್ವಿ, ಆ ವಿಚಾರಕ್ಕೆ ವೋಟ್ ಬೀಳ್ಬೋದು ಅಂತ. ಅಂದ್ರೆ ಈಗ ಈ ಕಳ್ಳ ಬೆಕ್ಕಿಗೆ ಖಜಾನೆಯನ್ನ ನೋಡ್ಕೋಂತ ಈ ಜವಾಬ್ದಾರಿಯನ್ನ ಕೊಟ್ಟ ಹಾಗಾಗಿತ್ತು ತೇಜಸ್ವಿ ಅವರ ಮಾತು. द बेस्ट पार्ट जो हमने 75% जो आरक्षण बढ़ाया बिहार में, जिसमें कि EWS एज इट इज 10% और पिछड़ों का, अति पिछड़ों का, OBC, EBC, SC एंड ST, आदिवासी और दलितों का जो बढ़ाया. उसके बाद हमारे कैबिनेट ने प्रपोजल भेजा गवर्नमेंट ऑफ इंडिया को कि इसको शेड्यूल 9 में कर दो. अब तक नहीं किया और कहते हैं कि आरक्षण जो है ये लोग खत्म करना चाहते हैं. ಆಮೇಲೆ ಅಕ್ಕಯ್ಯ ಧ್ವನಿಗೂಡಿಸ್ಲೇಬೇಕಲ್ಲ, ಆಮೇಲೆ ಅವರು ಸೈಡ್ ಲೈನ್ ಸಿಂಗಕ್ಕ ಆಗ್ಬಿಡ್ತಾರಲ್ಲ. ಹಾಗಾಗಿ ಈ ತೇಜಸ್ವಿ ಯಾದವ್ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ರು. ಅವರು ಅಧಿಕಾರಕ್ಕೆ ಬಂದ್ರೆ 4 ದಿನಗಳ ಒಳಗಡೆ ಈ ಬಿಹಾರದ ಪ್ರತಿ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡಲಾಗುವುದು ಅಂತ. ಆ ವಿಚಾರಕ್ಕೆ ಈ ಯುವ ಜನತೆ ಭಯಂಕರ ಹುಮ್ಮಸ್ಸಲ್ಲಿದೆಯಂತೆ. ಹಾಗಾಗಿ ಅವರು ವೋಟಿಂಗಿಗೆ ಕಾಯ್ತಾ ಇದ್ದಾರಂತೆ ಅಂತ ಮಾತನ್ನ ಹೇಳಿದ್ರು. क्योंकि मैं भी चुनाव लड़ी हूँ, बट इस बार जो मूवमेंट है पब्लिक का वो बहुत अलग है. यूथ में बहुत ज्यादा है, काफी एग्रेसिव है वो लोग. इन्होंने 10 साल से वादे किए, 17 वर्षों से यहाँ पे नीतीश कुमार जी हैं. इतने बल्क में कभी वैकेंसियां नहीं निकली. आप लोग 2020 का चुनाव को अगर याद करें तो तेजस्वी ने जो वादा किया था, तो एक तरफ से जो 5 लाख सरकारी नौकरी मिला है, तो जो यूथ है वो उसमें बहुत ज्यादा विश्वास और एक उमंग, जो कहते हैं ना, एक्साइटेड है बहुत ज्यादा. ಯುವ ಜನತೆ ಮುಗ್ದಿರ್ಬೋದು, ಆದ್ರೆ ಪೆದ್ದರಲ್ಲ, ಚೊದ್ದರಲ್ಲ. ಇದು ರಾಜಕೀಯ ಪಾರ್ಟಿಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ಅಷ್ಟಕ್ಕೆ ನಿಂತಿಲ್ಲ ಅಕ್ಕ ಎಂದು ಅಗ್ನಿವೀರ್ ಏನು ಸ್ಕೀಮ್ ಇದೆಯಲ್ಲ, ಅದನ್ನ ಕಿತಾಕ್ಬೇಕು ಅಂತ ಯುವ ಜನತೆ ವೋಟ್ ಮಾಡ್ತಾ ಇದೆಯಂತೆ. ಅದನ್ನ ಕೇಳ್ತಿದ್ದ ಹಾಗೆ ತೇಜಸ್ವಿ ಯಾದವ್ ಅವರಿಗೆ ಒಂದು ಹುರುಪ್ ಬಂತು. ಅದೇ ನಮ್ಮ ರಾಹುಲ್ ಗಾಂಧಿ ಟಕಾಟಕ್ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿ ಸೋತಿದ್ರಲ್ಲ, ಅದೇ ತರ ಇವರು ಒಂದು ಸ್ಪೆಷಲ್ ಡೈಲಾಗ್ ನೋಡಿದ್ರು. ಮೋದಿ ಅವ್ರನ್ನ ಓಡಿಸ್ಬೇಕು ಅಂತ ಫಟಾಫಟ್ ಎಲ್ಲ ಸ್ಕೀಮ್ ಆಗಿದೆ ಅಂತ ಹೇಳಿದ್ರು. ಜೊತೆಗೆ ಅದೇ ಕಪ್ಪು ಬಣ್ಣದ ಕಷಾಯವನ್ನ ಅಂತ ಹೀರಿದ್ರು. खुद से आगे आके बोलते हैं कि दीदी अग्निवीर पे जरूर बोलिएगा, अग्निवीर को जरूर खत्म करिएगा, आपकी सरकार आते हैं. और 2 चीजों पे आप लोग सब ध्यान दीजिए. एक बेरोजगारी पे कि लोगों को जॉब्स मिले, और दूसरा महंगाई पे. देश की जनता मोदी जी को भगा रही है फटाफट. ಸೊ ನನಗೆ ಆಶ್ಚರ್ಯ ಆಗೋದು, ಅಲ್ಲಿ ತೇಜಸ್ವಿ ಯಾದವ್ ಆಗಿರ್ಬೋದು, ಮಿಸಾ ಭಾರತಿ ಆಗಿರ್ಬೋದು, 2 ನೆಪೋಟಿಸಂ ಕಿಡ್ಗಳು. ಅವರು ಡೆಮಾಕ್ರಸಿ ಬಗ್ಗೆ ಮಾತಾಡ್ತಾವೆ. ಇನ್ನು ಅವರಿಬ್ಬರ ಮಧ್ಯೆ ಕುಂತಿರೋ ರಾಹುಲ್ ಗಾಂಧಿ ಈ ಸ್ವಜನ ಪಕ್ಷಪಾತ ಅಂತಾರಲ್ಲ, ನೆಪೋಟಿಸಂ, ಅದಕ್ಕೆ ಒಂದು ದೈತ್ಯ ಜೀವಂತ ಉದಾಹರಣೆಯಾಗಿ ನಿಲ್ತಾರೆ. ಇವರೆಲ್ಲರೂ ಡೆಮಾಕ್ರಸಿ ಬಗ್ಗೆ ಮಾತಾಡ್ತಾರೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಮಾತಾಡ್ತಾರೆ. ಅಂದ್ರೆ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೆಸರನ್ನ ಇಟ್ಕೊಂಡು ಇಷ್ಟು ದಿವಸ ರಾಜಕೀಯದಲ್ಲಿ ಒಂದು ಗಟ್ಟಿಯಾದ ನೆಲೆಯನ್ನ ಹೊಂದಿರೋದಕ್ಕೆ. ಇನ್ಮೇಲೆ ಅವರ ನೆಲೆಗಳಲ್ಲ, ಅಂದ್ರೆ ಅವರ ಡೇರೆಗಳು ಅಂತಾರಲ್ಲ, ಜನರು ಓಟಿನ ಮೂಲಕ ಏಟನ್ನ ಕೊಟ್ಟು ಕಿತ್ತಾಕ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾರೆ, ಯಾವ ರೀತಿಯ ಒಂದು ಘೋಷಣೆಗಳನ್ನ ಇಟ್ಕೊಂಡು ಜನರ ಮುಂದೆ ಬರ್ತಾರೆ, ಇದೆಲ್ಲವೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ. ಹಾಗೆ RJD ಪಕ್ಷದಲ್ಲಿ ಈ ಟಿಕೆಟ್ ಹಂಚಿಕೆ ಟೈಮಲ್ಲಿ ಒಂದು ಹೈಡ್ರಾಮ್ ಆಗಿತ್ತು, ನೆನಪಿದ್ಯಾ? ಪಾಪ ನಿನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಒಬ್ಬನ ಹತ್ರ ಭಯಂಕರ ದುಡ್ಡನ್ನ ಪೀಕಿದ್ದಾರೆ. ಆಮೇಲೆ ಇನ್ಯಾರಿಗೋ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಅವನು ಪಾರ್ಟಿ ಆಫೀಸ್ ಎದುರುಗಡೆ ಶರ್ಟ್ ಅನ್ನ ಹರ್ಕೊಂಡು ಕೂಗಾಡಿ ಹಾರಾಡಿ ನೆಲಕ್ಕೆ ಬಿದ್ದು ಹೋರಾಡಿ ಎಲ್ಲ ಮಾಡಿದ್ದ. ಹಾಗೆ ಒಂದು ಹಿಡಿ ಶಾಪವನ್ನ ಹಾಕಿದ್ದ. ಏನಪ್ಪಾ ಅಂದ್ರೆ RJD 25 ಸೀಟ್ ಬರ್ಕೊಳ್ಳಿ ಅಂತ. ಆ ಪುಣ್ಯಾತ್ಮ ಅದ್ ಯಾವ ಗಳಿಗೆಯಲ್ಲಿ ಅದೆಷ್ಟು ಬೇಜಾರಲ್ಲಿ ಶಾಪ ಹಾಕಿದ್ನೋ ಏನೋ, ಆ ಟಿಕೆಟ್ ಸಲುವಾಗಿ ಎಲ್ಲೆಲ್ಲಿ ಸಾಲ ಸೋಲ ಮಾಡಿದ್ನೋ ಏನೋ. ಆ ಪುಣ್ಯಾತ್ಮ ಶಾಪದಂತೆ RJD 25 ಸೀಟ್ಗಳಿಗೆ ನಿಂತು ಹೋಯ್ತು. ಮುಖ್ಯಮಂತ್ರಿ ಕನಸಲ್ಲಿದ್ದ ತೇಜಸ್ವಿ ಯಾದವ್ ಆದ್ರೆ ಅಧಿಕೃತವಾಗಿ ವಿಪಕ್ಷ ನಾಯಕನ ಜಾಗದಲ್ಲೂ ಕೂಡ ಕೂರಕ್ಕಾಗಿಲ್ಲ. ಇದೆಲ್ಲವೇ ಪ್ರಜಾಪ್ರಭುತ್ವದ ಬ್ಯೂಟಿ, ಇದೆಲ್ಲವೇ ಸಂವಿಧಾನದ ಆಶಯಗಳು. ಇಲ್ಲಿ ಮೆರೆದವರಿಗೆ ಹಾರಾಡ್ದವರಿಗೆ ಜಾಸ್ತಿ ದಿವಸ ವ್ಯಾಲಿಡಿಟಿ ಇರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸರಳವಾದ ಸುಗಮವಾದ ರಾಜಕೀಯವನ್ನ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಈ ಆಧಾರವಿಲ್ಲದ ಆರೋಪಗಳನ್ನ ಮಾಡ್ಕೊಂಡು
ಗೆದ್ದಾಗ ಪ್ರಜಾಪ್ರಭುತ್ವದ ಗೆಲುವು, ಸೋತಾಗ ವೋಟ್ ಚೋರಿ, ಫಿಕ್ಸಿಂಗು, ಚುನಾವಣಾ ಆಯೋಗದ ಲಫಡ ಈ ತರ ಮಾತಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನು ಇವರು ಬಿಹಾರವನ್ನೆಲ್ಲ ಒಗ್ಗೂಡಿಸಿಕೊಂಡು ಮುಖ್ಯಮಂತ್ರಿ ಆಗಬೇಕು, ಅಧಿಕಾರ ನೋಡಬೇಕು ಅಂತ ಇದ್ರಲ್ಲ, ಆ ಮಿಸಾ ಭಾರತಿ ಮನೆಯಲ್ಲಿ ಅಂದ್ರೆ ಲಾಲು ಪ್ರಸಾದ್ ಯಾದವ್ ಮನೆಯಲ್ಲೇ ಈಗ ಮನೆಯೊಂದು 3 ಬಾಗಿಲು ಆಗಿದೆಯಂತೆ. ಅವರಿಗೆ ಸಿಕ್ಕಾಪಟ್ಟೆ ಹೆಣ್ಣು ಮಕ್ಕಳಿದ್ದಾರೆ. ಅವರೆಲ್ಲರೂ ಕೂಡ ಈಗ ಇಲೆಕ್ಷನ್ ಆದ್ಮೇಲೆ ನಾನು ಡೆಲ್ಲಿಗೆ ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಒಬ್ಬರು, ಇನ್ನೊಬ್ರು ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಒಬ್ಬರು, ಹೀಗೆ ಅವರಿಗೆ ಕೊನೆಗಾಲದಲ್ಲಿ ನೆಮ್ಮದಿಯನ್ನ ಅಪ್ಪನಿಗೆ ಕೊಡೋ ತರ ಮಕ್ಕಳು ಮಾಡ್ತಾ ಇದ್ದಾರೆ. ಸೊ ಮನೆಯನ್ನೇ ಒಂದ್ ಮಾಡಕ್ ಆಗಿಲ್ಲ ನಿಮಗೆ. ಇನ್ನು ಬಿಹಾರದಂತ ಒಂದು ದೈತ್ಯ ರಾಜ್ಯವನ್ನ ನಿಮ್ಮ ಆ ತರ ರಾಜಕೀಯ ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡು, ಗೂಂಡಾ ರಾಜ್ಯದ ಹಣೆಪಟ್ಟಿ ಇಟ್ಕೊಂಡು, ಹಾಗೆ ಒಂದು ಸ್ಪಷ್ಟವಾದ ನಿಲುವಿಲ್ಲದ ಒಂದು ರಾಜಕೀಯ ಆಶಯಗಳೊಂದಿಗೆ ಬಂದ್ರೆ ಬಿಹಾರ ಒಂದಾಗುತ್ತೆ. ಯಾವುದಕ್ಕೆ? ಸೋಲ್ಸೋದಕ್ಕೆ. ಇನ್ನು ಯಾರೆಲ್ಲ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿರುವ ಈ ಕೂಡಲೇ ಆಗಿ, ಹಾಗೆ ಎಲ್ಲಾ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ. ಜೈ ಶ್ರೀರಾಮ್.